ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಷಷ್ಠಿ ಹಬ್ಬ. ಎಲ್ಲರೂ ಮನೆಯಲ್ಲೂ ಷಷ್ಠಿ ಮಾಡ್ತಾಯಿದ್ದಾರೆ, ನಮ್ಮ ಮನೆಯಲ್ಲೂ ಮಾಡ್ತಾಯಿದ್ದೀವಿ. ಸೊ ಇವಾಗ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು ಮನೆಯಲ್ಲಿ ಏನು ತರಕಾರಿ ಎಲ್ಲ ಹಾಕಿ ಅಡುಗೆ ಮಾಡಿರ್ತಾರೆ ಅದನ್ನು ಊಟ ಮಾಡಬೇಕು. ಇವತ್ತು ಉಪವಾಸ ಇದ್ದೀನಿ ನಾನು, ಹಾಗೆ ಸಚಿನ್. ಇಲ್ಲಿ ನೋಡ್ರಿ. ಹಾಯ್ ಗೈಸ್, ಕೆಲಸ ಇದೆ, ಹಬ್ಬ ಇದೆ, ಎರಡನ್ನೂ ಮ್ಯಾನೇಜ್ ಮಾಡಬೇಕು. ಫೋಕಸ್ ಏನು ಮಾಡೋದು ಗೊತ್ತಾಗ್ತಿಲ್ಲ ಅಷ್ಟೇ ಗೈಸ್. ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಮಿಸ್ ಮಾಡಿದೆ, ಕೊನೆವರೆಗೂ ನೋಡಿ. ಮಾತಾಡು ಏನಾದರೂ, ನಾನೇ ಮಾತಾಡಬೇಕಾ ಎಲ್ಲನೂ? ಎಲ್ರಿಗೂ ನಮಸ್ಕಾರ. ಮುಂದಿನ ವರ್ಷ ನಾನು MP ಎಲೆಕ್ಷನ್ಗೆ ನಿಂತ್ಕೊತ ಇದ್ದೀನಿ. ಅಂದರೆ ನೆಕ್ಸ್ಟ್ ಟರ್ಮ್ಗೆ ದಯವಿಟ್ಟು ಓಟಾಗಿ ಗೆಲ್ಲಿಸಿ. ಕ್ಯೂ ಇಲ್ಲಿಗೆ ಇದೆ ಗೈಸ್. ಏನು ಗೊತ್ತಾ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಕ್ಯೂ ಹಾಸನಲ್ಲಿ. ಹೌದು, ಹಾಸನಲ್ಲೇ ನಾವಿರೋದು. ಹಾಸನಲ್ಲಿ ಅಂದಮೇಲೆ ಅಲ್ಲಿಗೆ ತಾನೇ ದೇವಸ್ಥಾನಕ್ಕೆ ಬರಬೇಕು. ಅಲ್ಲ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಂದರೆ ಎಲ್ಲ ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ಅನ್ಕೊಂತಾರೆ. ನೋಡಿ, ನಾನು ವ್ಲಾಗ್ ಮಾಡೋಕ್ಕೆ ಅಂತಾನೆ ಒಂದು ಮೈಕು ತಂದು ಕೊಟ್ಟಿದ್ದೀನಿ. ಅದನ್ನು ಬಳಸೋದೇ ಇಲ್ಲ. ಬಳಸೋದಿಲ್ಲ ಅಂತ ಅದೇ. ಕ್ಯೂ ನೋಡಿ ಎಷ್ಟು ಉದ್ದ ಇದೆ ಅಂತ. ಲಾಸ್ಟ್ ಟೈಮ್ ಕರೆಕ್ಟಾಗಿ 1 ವರ್ಷದ ಹಿಂದೆ ಬಂದಿದ್ವಿ ಅಲ್ವಾ? ಬಟ್ ಅವಾಗ ಹಬ್ಬಕ್ಕೆ ಬಂದಿರಲಿಲ್ಲ. ಇನ್ನೂ ಜಾತ್ರೆ ಏನೋ ನಡೀತಿತ್ತು ಸಮಥಿಂಗ್. ಅವಾಗ ಬಂದು ಊಟ ಮಾಡ್ಕೊಂಡು ಹೋಗಿದ್ವಿ ಪೂಜೆಗೆ ಬಂದು. ದೇವಸ್ಥಾನ ಹತ್ರ ಬಂದು ಎಷ್ಟು ರಶ್ ಇದೆ ಅಂದರೆ 11ಗೆ ಬಂದು ಇವಾಗ 12 ಆಗಿದೆ ಅಂತ. ದೇವಸ್ಥಾನ ಹತ್ರ ಬಂದ್ವಿ. ಪೂಜೆನ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ದೇವ್ರ ದರ್ಶನ ಮಾಡಿಕೊಂಡು, ಹಾಗೆ ಎಲ್ರಿಗೂ ಷಷ್ಠಿ ಹಬ್ಬದಲ್ಲಿ ಅವ್ರದ್ದೇ ಆದಂತಹ ಹರಕೆಗಳಿರುತ್ತೆ. ಆ ಹರಕೆನ ತೀರ್ಸೋದಕ್ಕೋಸ್ಕರ ಈ ತರ ಒಂದು ರೀತಿಯಲ್ಲಿ ನೆಲದಲ್ಲಿ ಊಟ ಮಾಡ್ತಾರೆ. ನಂದು ಯಾವುದೇ ರೀತಿಯ ಹರಕೆ ಇರಲಿಲ್ಲ. ಸಚಿನ್ ಊಟ ಮಾಡ್ತಿದ್ನಲ್ಲ ಅಂತ ನಾನು ತಿಂದೆ. ಎಲ್ಲ ತರಕಾರಿಗಳನ್ನೂ ಹಾಕಿ ಮಾಡೋ ಅಂಥ ಹಬ್ಬ ಅಂದರೆ ಅದು ಷಷ್ಠಿ ಹಬ್ಬ ಒಂದೇ ಅಂದರೆ ನನಗೆ ಗೊತ್ತಿರೋ ಹಾಗೆ. ಸೊ ಇಷ್ಟ ಆಗಿತ್ತು ನಮ್ಮನೆ ಹಬ್ಬ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.